ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದನಿಮಿಟ್ಟೇನಹಳ್ಳಿ ಗ್ರಾಮದ ರೈತರ ಪಾಲಿಗೆ ಕಳ್ಳರ ಕಾಟ ಮುಂದುವರೆದಿದೆ. ಒಂದೇ ರಾತ್ರಿಯಲ್ಲಿ 7 ಕೊಳವೆ ಬಾವಿಗಳಿಂದ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಕೇಬಲ್ಗಳನ್ನ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಇದರಿಂದ ರೈತರು ಬೆಳೆಗಳಿಗೆ ನೀರುಣಿಸಲು ಪರದಾಡುವಂತಾಗಿದೆ. ಜೊತೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ. ಕಳೆದ 1 ತಿಂಗಳ ಹಿಂದೆಯೂ ಇದೇ ಗ್ರಾಮದಲ್ಲಿ ಇದೇ ರೀತಿಯ ಕಳ್ಳತನ ನಡೆದಿತ್ತು. ಆಗಲೂ ರೈತರು ಕೇಬಲ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ರು. ಬೇಸಿಗೆ ಕಾಲದಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಆದರೆ ಈ ಕಳ್ಳತನದಿಂದಾಗಿ ರೈತರು ಬೆಳೆಗಳಿಗೆ ನೀರು ಹಾಯಿಸಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಬೆಳೆಗಳು ಒಣಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಳ್ಳತನಕ್ಕೊಳಗಾದ ರೈತರು ಸಾಲ ಮಾಡಿ ಬೆಳೆ ಬೆಳೆದಿದ್ದು ಈಗ ಕೇಬಲ್ ಖರೀದಿಸಲು ಹಣವಿಲ್ಲದೆ ಪರಿತಪಿಸ್ತಾ ಇದ್ದಾರೆ. ನಾವು ಸಾಲ ಮಾಡಿ ಬೆಳೆ ಬೆಳೆಯುತ್ತೇವೆ, ಆದರೆ ಹೀಗೆ ಕಳ್ಳತನವಾದರೆ ನಾವು ಏನು ಮಾಡಬೇಕು? ಕೇಬಲ್ ಕೊಳ್ಳಲು ನಮ್ಮ ಬಳಿ ಹಣವಿಲ್ಲ ಎಂದು ರೈತರೊಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪೊಲೀಸರು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರನ್ನ ಬಂಧಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದು ಆತಂಕಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇದು ಹೆಸರು ಮುಕೇಶ್ನಪ್ಪ ಅಂತ. ಏನ ಅಲ್ಲೇ ಜೈಂಟ್ ಹಾಕಿದ್ರಲ್ಲ, ಏನು ಅದು ನೀವು ತಕೊಂಬಂದು ಇವಾಗ ಜೈಂಟ್ ಹಾಕೊಂಡಿದೀರ? ನೈಟ್ ಮೊನ್ನೆ ಅಂದ್ರೆ ಯಾವಾರ? ಶನಿವಾರ ನೈಟ್ ಸರ್. ನೋಡಿ, ರಾತ್ರಿ ನಾವೇ ಯಾವ್ದೋ ಅಡ್ಜಸ್ಟ್ ಮಾಡಿ ಕೇರಳ ಗಾಳಿ ಮತ್ತೆ ಇಲ್ಲ. ಎಷ್ಟು ಮೀಟರ್ ಕಳವಾಗಿದೆ ಇಲ್ಲಿ? ಯಾರ್ದು ಬೋರ್ವೆಲ್ ಇದು? ಹೆಸರು ಮುಕೇಶ್ನಪ್ಪ ಅಂತ. ಏನ ಅಲ್ಲೇ ಜೈಂಟ್ ಹಾಕಿದ್ರಲ್ಲ, ಏನು ಅದು? ನೀವು ತಕೊಂಬಂದು ಇವಾಗ ಜೈಂಟ್ ಹಾಕೊಂಡಿದೀರ?
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಗುರುಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ ಅವರೇ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಗ್ರಾಮದಲ್ಲಿ ಕೇಬಲ್ ಕಳ್ಳತನ ಹೆಚ್ಚಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಿದೆ ಮಾಹಿತಿ? ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸುಮಾರು ಒಂದು ತಿಂಗಳ ಹಿಂದೆ ಅಲ್ಲಿ ಸುಮಾರು ಗೌಡ್ನಹಳ್ಳಿ ಮತ್ತೆ ದನಮೆಟ್ಟೇನಹಳ್ಳಿ ಗ್ರಾಮಗಳ ಒಂದು ರೈತರು ಇದ್ದಾರೆ. 7 ಜನ ರೈತರದ್ದು ಇವತ್ತು ಏನು ಶನಿವಾರ ರಾತ್ರಿ ಏನು ಕೇಬಲ್ ಎಲ್ಲ ಕಳ್ತನ ಆಗಿದೆ. ಅದು ಸುಮಾರು ಈ 1 ತಿಂಗಳಿಂದನೂ ಸಹ ಇದೇ ಕಳ್ತನ ಆಗಿದೆ. ಅಲ್ಲಿ ಕಳ್ತನ ಆಗಿರೋದು ಈ ರೈತರು ಪೊಲೀಸ್ ಠಾಣೆಗೆ ದೂರ್ ಕೊಡುವಂತದ್ದು ಏನು ಮಾಡಿಲ್ಲ. ಇವ್ರಾಗ್ಲಿ ಯಾರ ಸಿಗ್ತಾರೆ ಏನೋ ಅಂತ ಒಂದು ಅಬ್ಸರ್ವೇಶನ್ ಅಲ್ಲಿ ಇದೀವಿ ಅಂತ ಅದೇ ಒಂದು ಇದ್ರಲ್ಲಿ ಇದ್ಬಿಟ್ಟಿದ್ದಾರೆ. ಅದೇ ರೀತಿ ಇದ್ದು ಇವತ್ತು ಮತ್ತೆ ಶನಿವಾರ ರಾತ್ರಿ ಅಷ್ಟೇ 7 ಜನ ರೈತರ ಒಂದು ಕೊಳವೆ ಬಾವಿಗಳ ಹತ್ರ ಯಾರೋ ಕಳ್ಳರು ಹೋಗಿ ಅಲ್ಲಿ ಕೇಬಲ್ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ, ಕಟ್ ಮಾಡ್ಕೊಂಡು. ಈ ಬಾರಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದಾರಾ? ಪೊಲೀಸ್ಗೆ ಕಂಪ್ಲೇಂಟ್ ಇವ್ರೇನು ಮಾಡಿಲ್ಲ. ಪೊಲೀಸ್ ಠಾಣೆಗೆ ಇವರು ಮಾಹಿತಿ ನೀಡಿದ್ದಾರೆ, ನಿನ್ನೆ ಅಷ್ಟೇ ಮಾಹಿತಿ ನೀಡಿದ್ದಾರೆ. ರಾತ್ರಿ ಇಲ್ಲಿ ದಿಬ್ಬರಹಳ್ಳಿ ಪೊಲೀಸ್ ಠಾಣೆ PSI ಅವರೆಲ್ಲ ಬಂದು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇವತ್ತು ನಾವೆಲ್ಲ ನಮಗೆಲ್ಲ ಮಾಹಿತಿ ಗೊತ್ತಾಯ್ತು. ನಾವು ಅಲ್ಲಿ ಹೋದಾಗ ಅವ್ರಿಗೆ ಕೇಳಿದಾಗ ಅವ್ರು ಇವಾಗ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಮಾಹಿತಿನೂ ಇವರು ರೈತರು ಅಲ್ಲಿ ಹೇಳಿದ್ದಾರೆ. ಎಸ್ ಗುರುಮೂರ್ತಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ತಕೊಂಬಂದು ಇವಾಗ ಜಾಯಿಂಟ್ ಹಾಕೊಂಡಿದ್ದೀರಾ? ಕಳ್ಳತನ ಆಗಿರುವಂತ ಜಮೀನಿನ ಮಾಲೀಕರು ಏನಿದ್ದಾರೆ, ರೈತ ಮುನಿಕೃಷ್ಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಪ್ರಾಬ್ಲಮ್ ಏನಿದೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಹೆಸರು ಮುನಿಕೃಷ್ಣ ಅಂತ ಹೇಳ್ಬಿಟ್ಟು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಡ್ಯಾಡ್ ತಾಲೂಕು ಬೆಸೆಟ್ಟಹಳ್ಳಿ ಹೋಬಳಿ ಅಂತ ಹೇಳ್ಬಿಟ್ಟು, ನಮ್ದು ಬಂದು ಗೊಂಡಹಳ್ಳಿ ಗ್ರಾಮ, ಸರ್ವೆ ನಂಬರ್ ಬಂದು ದೆನ್ಮಿಟ್ಟೇನಹಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಸುಮಾರು ನಮ್ ಸುತ್ತಮುತ್ತ ರೈತರು ಬಂದ್ಬಿಟ್ಟು 7 ಜನ ಬೋರ್ಬೋಲ್ ಅಲ್ಲಿ ಕೇಬಲ್ ಕಳ್ತನ ಆಗಿದೆ. ಸುಮಾರು ಅಂದ್ರೆ ಹೆಚ್ಚು ಕಮ್ಮಿ 80 ರಿಂದ 1 ಲಕ್ಷ ತನಕ ಕೇಬಲ್ ಕಳ್ತನ ಆಗಿದೆ. ಇದಕ್ಕೂ ಮೊದ್ಲು ಯಾವಾಗ್ಲಾದ್ರೂ ನಡೆದಿತ್ತಾ ಸರ್? ಅದ್ರಲ್ಲಿ ಮೇನ್ 25 ದಿವಸಕ್ಕೆ ಮೊದ್ಲು ಅದೇನಾಗಿತ್ತಂದ್ರೆ, ಈಗ ಸಮ್ಮರ್ ಬೇಸಿಗೆ ಆಗಿರೋದಕ್ಕೆ ಕೇಬಲ್ ಸ್ವಲ್ಪ ವೀಕ್ ಆಗಿರೋದಕ್ಕೆ ನಮ್ಮ ಶಿವಣ್ಣ ಅಂತ ಹೇಳ್ಬಿಟ್ಟು ಅವರು ಎಕ್ಸ್ಚೇಂಜ್ ಮಾಡಿದ್ರು. ಅಂದ್ರೆ ಹಳೆ ಕೇಬಲ್ ತೆಗೆದ್ಬಿಟ್ಟು ಹೊಸ ಕೇಬಲ್ ಹಾಕಿದ್ರು. ಅದ್ರಲ್ಲಿ ಹಳೆ ಕೇಬಲ್ ಬಂದು ಇದ್ರಲ್ಲಿ ಶೆಡ್ ಅಲ್ಲಿ ಹಾಕಿದ ಕಾರಣದಿಂದ ಅವ್ರು ಯಾರೋ ಗೊತ್ತಿರೋರೆ ಇದ್ ಮಾಡಿ ಆ ಶೆಡ್ ಹೊಡೆದ್ಬಿಟ್ಟು ಆ ಕೇಬಲ್ ಎತ್ಕೊಂಡೋಗಿದ್ರು. ಅವರು ಯಾರಿಗೂ ಇನ್ಫಾರ್ಮೇಶನ್ ಕೊಡ್ದಿರೋ ಮತ್ತೆ ಹೊಸ ಕೇಬಲ್ ತಂದು ಮಾಡಿದ್ದಾರೆ. ಮೊನ್ನೆ 25 ದಿವಸ ಆದ್ಮೇಲೆ ಮೊನ್ನೆ ಸಾಯಂಕಾಲ ಬಂದು ತಿರ್ಗಿ ಮತ್ತೆ ಅದ್ರಲ್ಲಿ 8 ಕೊಳವೆ ಬಾವಿಯಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಈಗ ಪೊಲೀಸ್ಗೆ ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಮೇಡಮ್, ಅದ್ರ ಬಗ್ಗೆ ನಮ್ಗೆ ರೈತರಿಗೆ ಯಾಕಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಅನ್ನೋದು ಸ್ವಲ್ಪ ಸಂಕೋಚ ಅಲ್ಲ, ಅದ್ರಲ್ಲಿ ಅವ್ರು ಕೊಟ್ಟಿರ್ಲಿಲ್ಲ. ಅದ್ರಲ್ಲಿ ಬಂದು ನಾವು ಪ್ರಗತಿಪರ ಯುವಕರಾಗಿರೋದು ದಿವಸ ಅವ್ರ ಹತ್ರ ಡಿಸ್ಕಷನ್ ತಗೊಂಡು ನಿನ್ನೆ ಡಿಸ್ಕಷನ್ ಮಾಡಿ ಸಾಯಂಕಾಲ ನಾವು ನಮ್ ಸ್ಟೇಷನ್ ಹೇಳಿದ್ರೆ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು, ಅವರು ರಾತ್ರಿ 8:30 ಬಂದು ನಮ್ ರೈತರನ್ನ ಕರ್ಸ್ಕೊಂಡು ಹೇಳಿದ್ರೆ ಬೆಳಿಗ್ಗೆ ಎಲ್ಲ ವಿಚಾರಿಸಿ ಬಿಟ್ಟು ಇದೇ ತರ ಕಂಟಿನ್ಯೂ ಆದ್ರೆ ರೈತರು ಮಾಮೂಲಿ ಕಷ್ಟ ಆಗ್ತದೆ. ಈಗ ನೋಡಿದ್ರೆ ರೈತರ ಬೆಲೆಗೆ ರೇಟ್ ಇಲ್ಲ, ಮೇಲೆ ಬೇಸಿಗೆ ಬೇರೆ, ನಾವ್ ಹಿಂಗೆ ಬಿಟ್ರೆ ಸುಮ್ಮ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡ್ಕೊಂಡು ನಾವು ಇದ್ ಮಾಡ್ತಿದ್ರಿ ಮೇಡಮ್. ಪೊಲೀಸ್ ಏನ್ ಹೇಳಿದಾರೆ ಸರ್? ಈಗ ಅವರು ರಾತ್ರಿ ಬಂದವ್ರು ಏನ್ ಹೇಳಿದ್ರು ಅಂದ್ರೆ, ಸುಮ್ನೆ ರಾತ್ರಿ ಬಂದು ಒಂದು ಮಾತಾಡ್ಸ್ಕೊಂಡು ಹೋಗಿದ್ರು, ನಾವ್ ಬೆಳಿಗ್ಗೆ ಬರ್ತೀರಿ. ಮೇನ್ ನಮ್ಗೂ ಗೊತ್ತಿಲ್ಲ, ನೈಟ್ ಬೀಟ್ ಪೊಲೀಸ್ ಇದಾರಂತೆ, ಅವ್ರಿಗೂ ಹೇಳ್ತಿದೆ ಈ ತರ ನೈಟ್ ಅಲ್ಲಿ ಸರ್ಚ್ ಮಾಡುವ ಅಂತ ಹೇಳ್ಬಿಟ್ಟು ಹೇಳಿದಾರೆ ಮೇಡಮ್. ಎಸ್ ಸರ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮೇಡಮ್, ಇನ್ನೊಂದು ನಾವು ಸರ್ಕಾರದಿಂದ ಏನ್ ಹೇಳೋದಂದ್ರೆ, ರೈತರಿಗೆ ಸಹಾಯಧನದಲ್ಲಿ CC ಕ್ಯಾಮ್ರಾ ಏನನ್ನ ಕೊಡ್ಸಿದ್ರೆ ನಮ್ಗೂ ಒಂಥರ ಸಪೋರ್ಟ್ ಇದ್ದಂಗ ಆಗ್ತದೆ. ಮುಂದೆ ಏನನ್ನ ಮಾಡೋದಿಕ್ಕೂ ನಮ್ ಸ್ವಲ್ಪ ಆಸಕ್ತಿ ಬರ್ತದೆ. ಈಗ ಈ ತರ ಆಗ್ತಾ ಇದ್ರೆ
ಹಾ ಈಗ ಅಲ್ಲಿ ಯಾವ್ದಾದ್ರು ಸಿಸಿ ಕ್ಯಾಮ್ರಾ ಅಂತ ಸೌಲಭ್ಯಗಳು ಹಾ ಸರ್ಕಾರದಿಂದ ಬೇರೆ ಬೇರೆ ಕೆಲ ಸಹಾಯಧನ ಕೊಡ್ತಾರೆ. ರೈತರಿಗೆ ಅಂತ ಹೇಳ್ಬಿಟ್ಟು ಸಿಸಿ ಕ್ಯಾಮ್ರಾ ಒಂದ್ ಸಹಾಯಧನದಲ್ಲಿ ಕೊಟ್ರೆ ರೈತರಿಗೂ ಒಂದ್ಸಲ ಉತ್ಸಾಹ ಬರ್ತದೆ. ಮೇನ್ ಈ ತರ ಇದಿದ್ರೆ ಒಬ್ಬೊಬ್ರೆ ಸ್ವಲ್ಪ ಇದು ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತೀವಿ. ಎಸ್ ಸರ್ ನಾವು ಕೂಡ ಸುದ್ದಿ ಪ್ರಸಾರವನ್ನ ಮಾಡ್ತೀವಿ, ಸರ್ಕಾರಕ್ಕೂ ಕೂಡ ನಾವು ಕೂಡ ಇಲ್ಲಿಂದನೇ ಮನವಿ ಮಾಡ್ತೀವಿ. ಸರ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಮೇಡಮ್. ನೈಟ್ ಮೊನ್ನೆ ಅಂದ್ರೆ ಯಾವಾರ ಶಿಡ್ಲಘಟ್ಟದಲ್ಲಿ ಏನು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಏನು 7 ಜನ ರೈತರು 7 ರೈತರ ಜಮೀನಿನಲ್ಲಿ ಕೇಬಲ್ ಕಳ್ಳತನ ಆಗಿರುವಂತದ್ದು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದನಿಮಿಟ್ಟೇನಹಳ್ಳಿ ಗ್ರಾಮದ ರೈತರ ಪಾಲಿಗೆ ಕಳ್ಳರ ಕಾಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ 25 ದಿನಗಳ ಹಿಂದೆ ಇದೇ ರೀತಿ ಕಳ್ಳತನ ಆಗಿತ್ತು. ಈ ಬಾರಿ ಕೂಡ ಹೀಗೆ ಆಗಿದೆ. ನಾವು ಹಿಂದಿನ ದಿನಗಳಲ್ಲಿ ಪೊಲೀಸ್ಗೆ ನಾವು ಮಾಹಿತಿ ನೀಡಿರ್ಲಿಲ್ಲ ಅನ್ನೋದನ್ನ ಹೇಳಿದ್ರು ರೈತರು. ನೀವು ಪೊಲೀಸ್ಗೆ ಮಾಹಿತಿಯನ್ನ ಕೂಡ ನೀಡಬೇಕಿತ್ತು. ಈ ಬಾರಿ ಅದು ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ರೈತರು ಒಂದು ಬಾರಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ರೆ ಈ ಬಾರಿ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಏನು ರೈತರ ಬೇಡಿಕೆ ಏನಿರುವಂತದ್ದು, ಸರ್ಕಾರ ನಮ್ಗೆ ಈ ರೀತಿ ಒಂದು ಸೌಲಭ್ಯ ಕೊಟ್ರೆ ಅನುಕೂಲ ಆಗುತ್ತೆ. ಸಿಸಿ ಕ್ಯಾಮ್ರಾಕ್ಕೆ ಸಹಾಯಧನ ಕೊಟ್ರೆ ನಮ್ಮ ಜಮೀನುಗಳಲ್ಲಿ ನಮ್ಮ ಹೊಲಗಳಲ್ಲಿ ನಾವು ಒಂದು ಸೌಲಭ್ಯವನ್ನ ಕಲ್ಪಿಸ್ಕೊಟ್ರೆ ಸರ್ಕಾರದಿಂದ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ರೈತರ ಬೇಡಿಕೆ ಆಗಿದೆ. ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಕೇಬಲ್ ಕಳ್ಳತನ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಇದರಿಂದ ರೈತರ ಬೆಳೆಗಳಿಗೆ ನೀರುಣಿಸೋಕ್ಕೂ ಕೂಡ ಪರದಾಡುವಂತಾಗಿದೆ. ಜೊತೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು. ಕಳೆದ 1 ತಿಂಗಳ ಹಿಂದೆಯೂ ಇದೇ ಗ್ರಾಮದಲ್ಲಿ ಇದೇ ರೀತಿ ಕಳ್ಳತನ ನಡೆದಿತ್ತು. ಆಗ್ಲೂ ರೈತರು ಕೇಬಲ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ರು. ಬೇಸಿಗೆ ಕಾಲದಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ, ಆದ್ರೆ ಕಳ್ಳತನದಿಂದಾಗಿ ರೈತರು ಬೆಳೆಗಳಿಗೆ ನೀರು ಹಾಯಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಬೆಳೆಗಳು ಒಣಗುವ ಸಾಧ್ಯತೆ ಕೂಡ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಅಸಮಾಧಾನವನ್ನ ಹೇಳಿದ್ದಾರೆ. ಏನು ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ, ನಮಗೆ ಸಿಸಿ ಕ್ಯಾಮೆರಾ ಸಹಾಯಧನಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡಿ ಅಂತ ರೈತರು ಆದಂತಹ ಮುನಿಕೃಷ್ಣ ಅವರು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಏನು ಸರ್ಕಾರ ಈ ಬಗ್ಗೆ ಪೊಲೀಸ್ ಇಲಾಖೆ ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನ ಕೂಡ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ರೈತರು ನಾವು ಸಾಲ ಮಾಡಿ ಬೆಳೆ ಬೆಳೀತಾ ಇದ್ದೀವಿ, ಆದ್ರೆ ಹೀಗೆ ಕಳ್ತನ ಆದ್ರೆ ನಾವು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ. ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಏನು ಇದೇ ರೀತಿ ಮುಂದುವರೆದ್ರೆ ನಮ್ಮ ಬೆಳೆಗಳಿಗೆ ನಷ್ಟ ಆಗುವಂತದ್ದು ಅಂತ ಹೇಳ್ತಿದ್ದಾರೆ ಗ್ರಾಮಸ್ಥರು. ಈ ಬಗ್ಗೆ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಕ್ರಮ ಕೈಗೊಂಡು ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣ ನಡೆದಿರುವಂತದ್ದು. ಪೊಲೀಸ್ ಇಲಾಖೆ ಈ ಬಗ್ಗೆ ಬೇಗ ಪತ್ತೆ ಹಚ್ಚಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ನಮ್ದು 1 ತಿಂಗಳ ಹಿಂದೆ ನಮ್ದು ಶಿವಣ್ಣ ಅಂತ ಹೇಳ್ಬಿಟ್ಟು ಇಬ್ಬರದು ಕಳವಾಗಿತ್ತು. ಒಟ್ಟಿಗೆ ನಮ್ದು 120 ಮೀಟರ್ ಹೋಗಿದೆ, ಅವ್ರದ್ದು 30,000 ಮೆಟೀರಿಯಲ್ ಹೋಗಿದೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ನಾವು 1 ತಿಂಗಳು ಅಬ್ಸರ್ವೇಷನ್ ಮಾಡಿದ್ವಿ. ಆ ಕರೆಕ್ಟ್ ಆಗಿ 1 ತಿಂಗಳಿಗೆ ಬಂದು ನಮ್ದ್ರಲ್ಲಿ ಮತ್ತೆ 3 days ಬ್ಯಾಕ್ ನೈಟ್ ಅಲ್ಲಿ 11 ಗಂಟೆ ಒಳಗಡೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೇಬಲ್ ಮತ್ತೆ ಆವಾಗೂ 10,000 ಮೆಟೀರಿಯಲ್ ಹೋಗಿದೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ನಾವು ಲೈಟ್ಗಳು ಹಾಕಿದೀವಿ, ಡೂಮ್ಗಳು. ಅದು ನಾವು ಮೊನ್ನೆ ನೈಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಫ್ ಮಾಡಿದೀವಿ. ಆಫ್ ಮಾಡಿರೋ ಟೈಮಲ್ಲಿ 10 ರಿಂದ 11 ಗಂಟೆ ಒಳಗಡೆ ನಮ್ದು ಕೇಬಲ್ ಎಲ್ಲ ಕಟ್ ಮಾಡ್ಕೊಂಡು ನಮ್ದೇ ಅಲ್ಲದೆ ಪಕ್ಕದ ತೋಟಗಳಲ್ಲಿ ಸುಮಾರು 7 ರೈತರದು ಇದೇ ತರ ಸಮಸ್ಯೆ ಮಾಡಿದ್ದಾರೆ. ಹಂಗಾಗಿ ನಮ್ಗೆ ಇದಕ್ಕೇನಾದ್ರೂ ಸ್ವಲ್ಪ ಸಜೆಷನ್ ಮಾಡಿ, ಪೊಲೀಸ್ ಅವರು ನಮ್ಗೆ ಏನಾದ್ರೂ ಬೀಟ್ ಬರೋ ಹಂಗ್ ಮಾಡಿ ಅದನ್ನ ನಮ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ರೈತರು ಬೆಳೆಯುವಂತ ಈಗ ಯುದ್ಧದ ಎಫೆಕ್ಟ್ ನಮಸ್ಕಾರ, ನಮ್ಮ ಹೆಸರು ಮುನಿಕೃಷ್ಣ ಅಂತ ಹೇಳ್ಬಿಟ್ಟು ಶಿಡ್ಲಘಟ್ಟ ತಾಲೂಕು ಬೆಸೆಟಳ್ಳಿ ಹೋಗ್ಲಿ ಗೋಡ್ನಹಳ್ಳಿ ಅಂತ ಗ್ರಾಮ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು. ನಮ್ದು ಬಂದ್ಬಿಟ್ಟು ದನಿಮಿಟ್ಟೇನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಸುಮಾರು 7 ಬೋರ್ ಕಳವಾಗಿದೆ, ಕೇಬಲ್ ಕಳ್ತನ ಆಗಿದೆ. ಅದ್ರಲ್ಲಿ ಈ ತರ ಏನಾಗಿದೆ ಅಂದ್ರೆ ಇವ್ರು ಶಿವಣ್ಣ ಅಂತ ಹೇಳ್ಬಿಟ್ಟು ಕೇಬಲ್ ಫಸ್ಟ್ ಸುಮಾರು ಅಂದ್ರೆ 30,000 ಕೇಬಲ್ ಶೆಡ್ ಅಲ್ಲಿ ಮಡಗಿದ್ರು. ಅದು ಪಕ್ಕದಲ್ಲಿ 20,000 ಕೇಬಲ್ ಮಡಗಿ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋಗಿದ್ರು. ಅದು ಏನಾಗೈತೆ ಅಂದ್ರೆ ಅವ್ರು ಮತ್ತೆ ತಂದು ಮತ್ತೆ ಕಂಟಿನ್ಯೂಸ್ ಮಾಡಿದ್ದಾರೆ. ಅದ್ರಲ್ಲಿ ಮತ್ತೆ ಏನ್ ಮಾಡಿದ್ರು 25 ದಿವಸ ಆದ್ಮೇಲೆ ಮೊನ್ನೆ ನೈಟ್ ಬಂದ್ಬಿಟ್ಟು 7 ಬೋರಲ್ಲಿ ಕಟ್ ಮಾಡ್ಕೊಂಡು ಹೋಗಿದ್ರು. ಒಂದು ಮಲ್ಲೇಶ್ ಅಂತ ಹೇಳ್ಬಿಟ್ಟು, ಶಿವಣ್ಣ, ಮಂಜಮ್ಮ ಅಂತ ಹೇಳ್ಬಿಟ್ಟು, ಅಚ್ಚಣ್ಣ, ಮುನ್ಕೃಷ್ಣ, GT ಬೇರೆಡ್ಡಿ 3 ಬೋರಲ್ಲೇನು ಕಳ್ತನ ಮಾಡ್ಕೊಂಡಿದೆ.
ಸುಮಾರು ಹೆಚ್ಚು ಕಮ್ಮಿ ಒಂದ್ 80ರಿಂದ 1 ಲಕ್ಷ ಕೇಬಲ್ ಕಳ್ತನ ಮಾಡಿದ್ರು. ಇದು ಏನಾಗ್ತಾ ಅಂದ್ರೆ ಈ ಮೇನ್ ಬೀಟ್ ಅವರು ಅಕಸ್ಮಾತ್ ರೈತರ ಈ ತರ ಮಾಡ್ತಾ ಇರಕ್ಕೆ ಬೀಟ್ ಅವ್ರು ಅಕಸ್ಮಾತ್ ನೈಟ್ ಅಲ್ಲೇ ಬೀಟ್ ಪೊಲೀಸ್ ಅಂತ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಿರ್ಲಿಲ್ಲ, ಇದ್ದಂಕ ನಮ್ಗೆ ಪರಿಚಯನೇ ಇಲ್ಲ. ನಾವ್ ಮಾಹಿತಿ ಕೊಟ್ಟಾಗ ಮೊನ್ನೆ ನೈಟ್ ಬಂದ್ಬಿಟ್ಟು ನಮ್ಗೆ ಹೇಳಿ ಆಯ್ತು ಮಾಡಿಸ್ಕೊಡ್ತೀರಿ ಈ ತರ ನಿಮ್ ಬೀಟ್ ಪೊಲೀಸ್ ಅವ್ರನ್ನ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಈ ತರ ರೈತರಿಗೆ ಬೆಲೆ ಇಲ್ಲ, ಮೇನ್ ಬೆಂಬಲ ಬೆಲೆ ಇಲ್ಲ, ರೈತರಿಗೆ ರೇಟು ಇಲ್ಲ. ಈಗ ಒಂದ್ಸಲ ಕರೆಂಟ್ ಶಿಫ್ಟ್ ಹೋಯ್ತಂದ್ರೆ ಸುಮಾರು ಅರ್ಧ ಎಕರೆಗೆ ನೀರ್ ಹಾರಿಸೋದು ಕೂಡ ಕಷ್ಟ ಇದೆ. ಅದ್ರಲ್ಲಿ ಈಗ ನಾವು ಕೇಬಲ್ ತರೋದು ಕಷ್ಟ ಇದೆ. ನಿನ್ನೆ ಬೇರೆ ಭಾನುವಾರ, ಅಂಗಡಿಗಳಿಗೆ ರಜಾ, ಮೇನ್ ಮೆಕ್ಯಾನಿಕ್ಗಳು ರಜಾ. ಅದ್ರಲ್ಲಿ ರೈತರಿಗೆ ಯಾವ ತರ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆಯಲ್ಲಿ ಕೆಲಸ ಮಾಡಿರೋಕೆ ನಾವು ಸುಮಾರು 7 ಜನ ರೈತರು ಅಂದ್ರೆ ಸುಮಾರು 2-3 ದಿವಸ ನಾವು ಅದನ್ನ ರಿಪೇರಿ ಮಾಡೋದಕ್ಕೆ ಟೈಮ್ ಬೇಕಾಗ್ತದೆ. ಅದ್ರದ ಮೇನ್ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡ್ಬಿಟ್ಟು ರೈತರಿಗೆ ಮೇನ್ ಇದ್ರ ಅರಿವು ಮೂಡಿಸ್ಬೇಕು. ಯಾವ ತರ ನಾವು ಸೇಫ್ಟಿ ಮಾಡ್ಕೊಬೇಕು, ರೈತರಿಗೆ ಯಾವ್ಯಾವ ತರ ಈ ತರ ನಾವು ಬೀಟ್ ಅವ್ರು ಬರ್ತಾರೆ ಅದು ಮೇನ್ ನಮ್ ರೈತರಿಗೆ ಕರ್ಸ್ಬಿಟ್ಟು ಒಂದ್ ಬೀಟ್ ಪೊಲೀಸ್ ಅವ್ರ ಅಂತ ಪರಿಚಯ ಮಾಡಿಸ್ಬಿಟ್ಟು ನಿಮ್ಗೆ ಏನ್ ಸಮಸ್ಯೆ ಇದೆ, ಯಾವ ಟೈಮಿಂಗ್ಸ್ ಬಂದ್ರೆ ಏನು ಅಂತ ಹೇಳ್ಬಿಟ್ಟು ಮೇನ್ ನಮ್ಮ 12 ಗಂಟೆ ತನಕ ರೈತರು ಹೂವು ಕಟ್ ಮಾಡ್ತೀರಿ. ಮೇನ್ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ ಇವಾಗ ಕ್ವಾಲಿಟಿ ಇದ್ರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ತಣವತ್ನಲ್ಲೇ ಹೂವು. ಶಿವ ಅಂತ ನಮ್ಮ ಹೆಸರು. ನಮ್ದು ತೋಟ ಬಂದು ದೆನ್ಮಿಟ್ಟೆನಹಳ್ಳಿ ಹತ್ರ ಇರೋದು. ಗೌಡ್ನಹಳ್ಳಿ ನಮ್ಮೂರ್ ಪಕ್ಕದಲ್ಲೇ ಗೌಡ್ನಹಳ್ಳಿ. ನಮ್ಮೂರ್ ಹತ್ರದಿಂದ 1-2 ತಿಂಗಳಿಂದ ಕೇಬಲ್ ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕೇಬಲ್ ಕಳ್ತನ ಮಾಡೋದು. ಮೊನ್ನೆ ಬಂದು ನಮ್ಮ ಶೆಡ್ ಅಲ್ಲಿ ಮೊನ್ನೆ ಹಳೆ ಕೇಬಲ್ ಎಲ್ಲ ತೆಗೆದಾಕಿರೋದು. ಮೊನ್ನೆ ಒಂದ್ಸಲಿ ಹಳೆ ಕೇಬಲ್ ಮೇಲ್ಗಡೆ ಹಾಕಿದ್ದೆಲ್ಲ ಮೊನ್ನೆದು ಒಂದು 35,000 ರೂಪಾಯಿ ಕೇಬಲ್ ಮೊನ್ನೆ ಕಟ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. 1 ತಿಂಗಳಿಂದ ಕರೆಕ್ಟ್ ಆಗಿ 1 ತಿಂಗಳಾಯ್ತು ಕಟ್ ಮಾಡ್ಕೊಂಡು ಹೋಗಿ. ಮತ್ತೆ ನಮ್ಮ ಫ್ರೆಂಡ್ ತೋಟ ಪಕ್ಕದಲ್ಲಿ ಕೆಳಗಡೆ ಅವ್ರದ್ದು ಮಲ್ಲೇಶ್ ಅಂತ, ಅವ್ರ ಶೆಡ್ ಅಲ್ಲಿ ಜಾಸ್ತಿ ಕೇಬಲ್ ಇತ್ತು 6 ಸ್ಕ್ವೇರ್. ಅವ್ರದ್ದು ಒಂದು 25,000-30,000 ರೂಪಾಯಿ ಕೇಬಲ್ ಅವ್ರದ್ದು ಹೊಡ್ಕೊಂಡೋಗಿದ್ದಾರೆ. ಬಂದು ಮತ್ತೆ ಬೆಳಿಗ್ಗೆ ಫೋನ್ ಮಾಡಿದೆ, ಬಂದಿದ್ರೆ ಅಣ್ಣ ಈ ತರ ನಮ್ಮ ತೋಟದ ಇದ್ರಲ್ಲಿ ಕೇಬಲ್ ಎಲ್ಲ ಕಳ್ತನ ಮಾಡ್ಕೊಂಡು ಬಾಕ್ಲು ಹೊಡೆದಾಗ್ಬಿಟ್ಟು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಫೋನ್ ಮಾಡಿದೆ. ಬಂದು ಮನೆಯಿಂದ ಬಂದು ನೋಡಿದ್ರೆ ನಿಜಾನೇ ಎಲ್ಲ ಕೇಬಲ್ ಒಳಗಡೆ ಮೂಟೆ ಎತ್ಕೊಂಡು ಹೊಂಟೋಗವ್ರೆ. ಮತ್ತೆ ಮೇಲ್ಗಡೆ ಹಾಕಿದ್ದೆಲ್ಲ ಕೇಬಲ್ ಎತ್ಕೊಂಡು ಹೊಂಟೋಗವ್ರೆ. ಮತ್ತೆ ನೀ ಏನ್ ಮಾಡೋದು ಪ್ಲಾನ್ ಅಂತ ಹೇಳಿ ಅವಾಗ ಒಂದ್ ಲೈಟ್ ತಂದು ಹಾಕಿ ಕಂಬಕ್ಕೆ, ನಾವೆಲ್ಲ ಏನೋ ಭಯ ಬೀಳ್ತಾರೇನೋ ಸಿಗ್ತಾರೇನೋ ಅಂತ ಅಲ್ಲಿ ಒಂದ್ ಲೈಟ್ ಇಲ್ಲೊಂದ್ ಲೈಟ್ ಹಾಕಿದ್ವಿ. ಹಾಕಿ ಮತ್ತೆ ಕರೆಕ್ಟ್ ಆಗಿ 1 ತಿಂಗಳು ಮತ್ತೆ ಈ ಕೆಲಸ ಮಾಡಿದ್ರೆ ನಾವೇನ್ ಮಾಡ್ತಾರೆ ಮತ್ತೆ ಕಳ್ತನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭೂಮಿ 1-2 ಅಡಿ ಆಳ ಅದಿದ್ಬಿಟ್ಟು ಪೈಪ್ ಲೈನ್ ಹಾಕಿ, ಆ ಪೈಪ್ ಲೈನ್ ಅಲ್ಲೂ ಕೇಬಲ್ ಹಾಕಿದ್ರೆ ಅಲ್ಲಿ ಶೆಡ್ ಹತ್ರ ಅಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಅಲ್ಲೂ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೇಬಲ್ ಮೈನ್ ಕೇಬಲ್ ಕಳ್ತನ ಮಾಡ್ಕೊಂಡು ಹೋಗ್ತಾ ಇರೋದು. ಮೊನ್ನೆ ಒಂದ್ಸಲಿ, ಇವಾಗ ಒಂದ್ಸಲಿ, ಈ ಸಲ ಕಟ್ ಮಾಡ್ಕೊಂಡು ಹೋಗಿರೋ ಕೇಬಲ್.